ಇನ್ನೊಂದು ನಾವು ಅವಾಗಲೇ ನಾನು ಮುಂಚೆ ಹೇಳಿದೆ ಸೂಕ್ಷ್ಮ ಪೋಷಕಾಂಶಗಳ ಅವಶ್ಯಕತೆ ಯಾಕಿದೆ. ಅವಾಗ ನಾವು ಅದರ ಬಗ್ಗೆ ತುಂಬ ನೆಗ್ಲೆಕ್ಟ್ ಮಾಡಿದ್ದೀವಿ. ಅದನ್ನು ಯಾಕೆ ಅವಶ್ಯಕತೆ ಇದೆ ಅಂತಂದರೆ, ವರ್ಷ ಪೂರ್ತಿ ನಾವು ಬೆಳೆ ಬೆಳಿತೀವಿ, ನಿಗದಿತ ಪ್ರದೇಶಕ್ಕೆ ಹೆಚ್ಚಿನ ಇಳುವರಿ ಬೇಕಾಗತ್ತೆ, ಸ್ಮಾಲ್ ಏರಿಯಾದಲ್ಲಿ ಹೆಚ್ಚಿನ ಇಳುವರಿ ಜಾಸ್ತಿ ತಗೋಬೇಕಾಗತ್ತೆ. ಇನ್ನೊಂದು ಸಾವಯವ ಗೊಬ್ಬರದ ಬಳಕೆ ಕಡಿಮೆ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಆಮೇಲೆ ನಾವೇನು NPK ಹಾಕ್ತೀವಿ ಅದು ಎಷ್ಟು ಯದ್ವಾ ಹಾಕೋದ್ರಿಂದ ಸಹ ಸೂಕ್ಷ್ಮ ಪೋಷಕಾಂಶಗಳ ಇದು ದೊರಕುವಿಕೆ ಕಡಿಮೆ ಆಗುತ್ತೆ. ಹಾಗೆ ಆರೋಗ್ಯಕರ ಬೆಳೆ ಮತ್ತು ಹೆಚ್ಚಿನ ಇಳುವರಿ ಇವೆಲ್ಲದಕ್ಕೂ ನಾವು ಸೂಕ್ಷ್ಮ ಪೋಷಕಾಂಶಗಳು ಬೇಕಾಗತ್ತೆ. ಸೊ ಅದರಲ್ಲಿ ಯಾವ್ದ್ಯಾವ್ದಿದೆ ಸೂಕ್ಷ್ಮ ಪೋಷಕಾಂಶಗಳು ಯಾವ್ದ್ಯಾವುದು ಅಂತಂದರೆ, ಒಂದು ಜಿಂಕು, ಬೋರಾನು, ಮತ್ತು ಕಬ್ಬಿಣ, ತಾಮ್ರ, ಕಾಪರ್ ಅಂತೇನಂತೀವಿ ಅದು, ಮ್ಯಾಂಗನೀಸ್ ಮತ್ತು ಮಾಲಿಬ್ಡಿನಮ್. ಈ 6 ಪೋಷಕಾಂಶಗಳಿಗೆ ಸೂಕ್ಷ್ಮ ಪೋಷಕಾಂಶಗಳು ಅಂತೀವಿ. ಇದು ಬೆಳೆಗೆ ಬೇಕಾಗಿರುವಂಥದ್ದು ಉಪ್ಪಿನಕಾಯಿ ಅಷ್ಟೇ ಪ್ರಮಾಣ. ಒಂದು ಗಿಡಕ್ಕೆ 50 ಗ್ರಾಮ್ ಆದರೆ ಸಾಕು. 50ರಿಂದ 100 ಗ್ರಾಮ್ ಅಂದರೆ ಒಂದು ಸಲ ಅಪ್ಲಿಕೇಶನಲ್ಲಿ 50 ಗ್ರಾಮ್ ಸಾಕು. ಆ ಥರ ನೀವು ವರ್ಷದಲ್ಲಿ 2 ಅಪ್ಲಿಕೇಶನ್ ಹಾಕಿದರೆ ಅವಾಗ 100 ಗ್ರಾಮ್ ಸಿಗತ್ತೆ. ಇದರಲ್ಲಿ ಜಿಂಕು, ಬೋರಾನು ಇವೆಲ್ಲ ಏನೇನು ಕೆಲಸ ಮಾಡುತ್ತೆ ಅನ್ನೋದನ್ನು ಹೇಳಿದ್ದೀನಿ. ನೆಕ್ಸ್ಟ್ ಪ್ಲೀಸ್. ಸೂಕ್ಷ್ಮ ಪೋಷಕಾಂಶಗಳಲ್ಲಿ ನಮ್ಮಲ್ಲಿ ಮೈಕ್ರೋಫುಡ್ ಅನ್ನೋ ಹೆಸರಲ್ಲಿ ಸಿಗ್ತಾ ಇದೆ. ಒಂದು ಮಣ್ಣಿಗೆ ಹಾಕುವಂಥದ್ದು, 2ನೇದು ಮತ್ತು 3ನೇದು ಗಿಡಗಳಿಗೆ ಸ್ಪ್ರೇ ಮಾಡುವಂಥದ್ದು. ಒಂದು ದ್ರವ ರೂಪದಲ್ಲಿದೆ, ಇನ್ನೊಂದು ಪುಡಿ ರೂಪದಲ್ಲಿದೆ. ನೆಕ್ಸ್ಟ್, ಇದನ್ನು ಎಕರೆಗೆ ಸುಮಾರು 10ರಿಂದ 15 kg ಹಾಕ್ಬೋದು, ಅಥವಾ ಗಿಡಕ್ಕೆ 50ರಿಂದ 100 ಗ್ರಾಮ್ ಹಾಕ್ಬೋದು. ಮೈಕ್ರೋಫುಡ್ ಪುಡಿ ಮತ್ತು ದ್ರವ ಬಂದು 5 ಗ್ರಾಮ್ ಅಥವಾ 5 ಮಿಲಿಲೀಟರು 1 ಲೀಟ್ರ್ ನೀರಿಗೆ ಸೇರಿಸಿ ಕೊಡ್ಬೋದು. ಇದ್ರದ್ದು ಅನುಕೂಲ ಏನು ಅಂತಂದರೆ, ನಾವು ಕೆಮಿಕಲ್ಸ್ ಜೊತೆ ಮಿಕ್ಸ್ ಮಾಡ್ಬೋದು ಮತ್ತು ನ್ಯೂಟ್ರಿಯೆಂಟ್ಸ್ ಜೊತೆ ಸಹ ಮಿಕ್ಸ್ ಮಾಡಿ ನಾವು ಇದನ್ನು ಸ್ಪ್ರೇ ಮಾಡ್ಬೋದು. ಒಂದು ನ್ಯೂಟ್ರಿಫಾಸ್ಟ್ ಅನ್ನೋ ಒಂದು ಪ್ರಾಡಕ್ಟ್ ಇದೆ. ಈ ಪ್ರಾಡಕ್ಟಲ್ಲಿ 9 ಅಂದರೆ NPK ವಿತ್ 6 ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ಸುಮಾರು 45.7% ಅಷ್ಟು ನ್ಯೂಟ್ರಿಯೆಂಟ್ಸು ಇದು ಒಂದೇ ಪ್ರಾಡಕ್ಟಲ್ಲಿದೆ. ಇದು ಅರ್ಧ kg ಒಂದು ಬ್ಯಾರಲ್ಗಾದರೆ ಸಾಕು. 5, 15, 20 NPK 5, 15, 20% ಪೊಟ್ಯಾಶು ಅಂದರೆ ಹೈ ಪೊಟ್ಯಾಶು ಅಡಿಕೆ ಬೆಳೆಗೆ ಬೇಕೇ ಬೇಕಾದಂಥದ್ದು. ಅದರ ಜೊತೆ ಎಲ್ಲ 6 ಸೂಕ್ಷ್ಮ ಪೋಷಕಾಂಶಗಳು ಸಹ ಇದೆ. ನೆಕ್ಸ್ಟ್, ಇನ್ನೊಂದು ನಾನು ಕೂತ್ಕೊಂಡು ಮಾತಾಡ್ತಾ ಇರುವಾಗ ಒಬ್ರು ಹೇಳಿದರು, ಗಿಡ ಎಲ್ಲ ಚೆನ್ನಾಗಿದೆ ಆದರೆ ಹರಳು ಉದುರ್ತಾ ಇದೆ ಅಂತ. ಈ ಹರಳು ಉದುರಕ್ಕೆ ಕಾರಣ ಏನು ಅಂತಂದರೆ, ಏನು ಇನ್ಫ್ಲೋರಸೆನ್ಸ್ ಕಟ್ಟತ್ತೆ, ಅದು ಕಟ್ಟಿದಾಗ ಅದು ನಿಲ್ಲಲಿಲ್ಲ ಅಂತಂದಾಗ ಅದು ಉದುರೋಗುತ್ತೆ. ಉದುರೋ ಕಾರಣ ಏನು ಅಂತಂದರೆ, ಒಂದು ಕ್ಯಾಲ್ಶಿಯಂ ಅಂಶ, 2ನೇದು ಬೋರಾನ್ ಅಂಶ. ಈ ಬೋರಾನ್ ನಾವು ಸರಿಯಾದ ಪ್ರಮಾಣದಲ್ಲಿ ಕೊಡಲಿಲ್ಲ ಅಂತಂದಾಗ ನಿಮಗೆ ಹೊಂಬಾಳೆ ಕಟ್ಟಿದ ಮೇಲೆ ಹರಳು ಉದುರತ್ತೆ. ಆದ್ದರಿಂದ ಬೋರಾನ್ ಮುಖ್ಯವಾಗಿ ಅಡಿಕೆ ಬೆಳೆಗೆ ಬೇಕಾಗಿರುವಂಥದ್ದು, ಒಂದು ಪೊಟ್ಯಾಷಿಯಮ್ಮು, 2ನೇದು ಕ್ಯಾಲ್ಶಿಯಮ್ಮು, 3ನೇದು ಬೋರಾನ್. ಇವು 3ನ್ನ ಅಧಿಕ ಪ್ರಮಾಣದಲ್ಲಿ ಕೊಟ್ಟರೆ ಗಿಡ ಒಂದು ಬೆಳವಣಿಗೆನೂ ಚೆನ್ನಾಗಾಗತ್ತೆ, ಇಳುವರಿನೂ ಜಾಸ್ತಿ ಆಗುತ್ತೆ. ಸೊ ಅದರಲ್ಲಿ ಈ ಮಾಡ್ಯುಲಿನ್ ಅನ್ನೋದು ಏನಂತಂದರೆ, ಈ ನೈಸರ್ಗಿಕವಾದ ಕ್ಯಾಲ್ಸೈಟಿಂದ ತಯಾರು ಮಾಡಿರೋವಂಥದ್ದು. ಇದರಲ್ಲಿ ಒಂದು ಮಾಡ್ಯುಲಿನ್ ಅನ್ನೋ ಒಂದು ಅಂಶ ಇದೆ. ಇದೇನು ಮಾಡುತ್ತೆ ಅಂತಂದರೆ, ನಾರ್ಮಲಿ ಇವಾಗ ಒಂದು ಬೇರು ಬೆಳೆಯೋದಕ್ಕೂ ಒಂದು ಜೀನ್ಸ್ ಇರುತ್ತೆ, ಬೆಳವಣಿಗೆ ಜಾಸ್ತಿ ಮಾಡೋಕ್ಕೆ, ಬ್ರ್ಯಾಂಚಸ್ಸು ಗರಿ ಬರೋಕ್ಕೆ, ಹೂ ಬಿಡೋಕ್ಕೆ, ಕಾಯಿ ಕಟ್ಟೋದಕ್ಕೆ, ಇವಕ್ಕೆಲ್ಲದಕ್ಕೂ ಸಹ ಒಂದು ಜೀನ್ಸ್ಗಳಿರ್ತವೆ. ಅದಕ್ಕೆ ಆದಂಥ ಒಂದು ಜೀನ್ಸ್ಗಳಿರುತ್ತೆ. ಆ ಜೀನ್ಸನ್ನು ಈ ಮಾಡ್ಯುಲಿನ್ ಅನ್ನೋದು ಹೂ ಬಿಡೋ ಅಂಥದ್ದು ಮತ್ತು ಕಾಯಿ ಕಟ್ಟುವಂಥ ಜೀನ್ಸನ್ನು ಪ್ರಚೋದನೆ ಮಾಡುತ್ತೆ. ಸೊ ಹಾಗಾಗಿ ನೈಸರ್ಗಿಕವಾಗಿ ಇದು ಪ್ರಚೋದನೆ ಮಾಡೋದ್ರಿಂದ ನಿಮಗೆ ಗಿಡಕ್ಕೆ ಹೂಗಳ ಸಂಖ್ಯೆನೂ ಜಾಸ್ತಿ ಆಗುತ್ತೆ, ಉದುರೋದು ಸಹ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಪ್ಲೀಸ್. ಸೊ ಆದ್ದರಿಂದ ನೀವು ಫೆಬ್ರವರಿ ಸ್ಪ್ರೇನಲ್ಲಿ ಒಂದು ಕಂಪಲ್ಸರಿ ಮಾಡ್ಕೊಳ್ಳಿ, ಒಂದು ಶಿಲೀಂಧ್ರನಾಶಕದ ಜೊತೆಗೆ ಒಂದು ಮಾಡ್ಯುಲಿನ್ನು, ಮತ್ತು ಇನ್ನೊಂದು ಗ್ರೀನ್ ಮಿರಾಕಲ್ಲು, ಮತ್ತು ಇನ್ನೊಂದು ನ್ಯೂಟ್ರಿಫಾಸ್ಟ್. ಇವು 3 ಕೊಡೋದ್ರಿಂದ ನಿಮಗೆ
ಆ ಬಿಸಿಲಿನ ಝಳನೂ ಸಹ ಕಡಿಮೆ ಮಾಡ್ದಂಗಾಗತ್ತೆ, ಚಯಾಪಚಯ ಕ್ರಿಯೆನೂ ಜಾಸ್ತಿ ಮಾಡ್ದಂಗಾಗತ್ತೆ, ನೀರಿನ ಅಂಶ ಜಾಸ್ತಿ ಆದಂಗಾಗತ್ತೆ. ಅದೇ ರೀತಿ ಅದೇ ಸಮಯಕ್ಕೆ ನಾವು ನ್ಯೂಟ್ರಿಯೆಂಟ್ಸು ಸಹ 9 ಹೈ ಪೊಟ್ಯಾಶ್ ಇರುವಂಥ ನ್ಯೂಟ್ರಿಯೆಂಟ್ಸು ಮೈಕ್ರೋ ನ್ಯೂಟ್ರಿಯೆಂಟ್ಸು ಕೊಟ್ಟಾಗತ್ತೆ. ಅದ್ರ ಜೊತೆ ಮಾಡ್ಯೂಲಿನ್ ಕೊಡೋದ್ರಿಂದ ನಿಮ್ಮ ಹರಳು ಉದುರುವ ಸಂಖ್ಯೆ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಪ್ಲೀಸ್. ಸೊ ಇದು ಒಂದು ಪೋಷಕಾಂಶಗಳ ನಿರ್ವಹಣೆ. ನೆಕ್ಸ್ಟು ರೋಗಗಳ ನಿರ್ವಹಣೆಯಲ್ಲಿ